OPS ಆಗ್ಬೇಕು, NPS ಇವಾಗ ಇದೆ, OPS ಜಾರಿ ಆಗ್ಬೇಕು ಅಂತ ಹೇಳಿ ಬಹಳ ಹೋರಾಟಗಳನ್ನ ನಡೀತಾ ಇದಾವೆ. ದೇಶದಾದ್ಯಂತ ನಡೀತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಅದನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿನೂ ಕೂಡ ಅದನ್ನ ಜಾರಿಗೆ ತಗೊಂಡು ಬರ್ಬೇಕು ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡಿದ್ದೇವೆ. ಸರ್ಕಾರ ಅದನ್ನ ಹಂತ ಹಂತವಾಗಿ ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿಗಳ ಜೊತೆಗೆ NPS ನ OPS ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆ ಕೊಟ್ಟಿದೆ. ನಮಗೆ ಸರ್ಕಾರದ ಮೇಲೆ ಪೂರ್ತಿ ಭರವಸೆ ಇದೆ, ಅವರು ಕೂಡ ಇದನ್ನ ಮಾಡಿ ಕೊಡ್ತಾರೆ ಅಂತ ಹೇಳಿ. ಈಗ ನಾವು ಕೆಲಸ ಮುಗಿದೋದ್ರೂ ಕೂಡ ಯಾಕೆ ಸರ್ಕಾರಿ ಮತ್ತೆ ಪ್ರೈವೇಟ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದಾಗ, ಸರ್ಕಾರಿಯಲ್ಲಿ ಕೆಲಸ ಮಾಡಿದ್ರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ನಿವೃತ್ತಿ ಆದ್ಮೇಲೆನೂ ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಇದಕ್ಕಾಗಿ ಇಂತ ಕೆಲಸ ಪುಣ್ಯದ ಕೆಲಸ. ಈಗೇನು ಸರ್ಕಾರಿ ನೌಕರಿ ಅಂದ್ರೂ ಕೂಡ ಅಷ್ಟೇ ಅಲ್ವಾ, ಪ್ರೈವೇಟ್ ನೌಕರಿ ಇದ್ದಂಗೆ ನಿಮ್ಗೇನ್ ಪಿಂಚಣಿ ಇದೆಯಾ? ಇವಾಗ ಪಿಂಚಣಿ ಇಲ್ಲ, ಏನಿಲ್ಲ, NPS ಅಂತೆ ಅದು ಇದು ಅಂತ ಹೇಳಿ ಮಾತಾಡ್ತಾ ಇದಾರೆ. ಆದ್ರೆ ಸರ್ಕಾರ ನಮ್ಮನ್ನೆಲ್ಲರನ್ನೂ ಕೂಡ ಕೇಳಿ ಇನ್ನೂ ಬೇಗ NPS ನ OPS ಮಾಡಿ ಕೊಟ್ರೆ ಎಲ್ಲಾ ನೌಕರರು ಅದನ್ನ ಸಂಧ್ಯಾ ಕಾಲದ, ಯಾಕಂದ್ರೆ 1% ನಾವು ಸರ್ಕಾರಿ ನೌಕರರು ಇದ್ದೀವಿ. ನಮ್ಮನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಕಡಿಮೆನೆ. ಯಾಕಂದ್ರೆ ನಮ್ಮ ಇರ್ತಕ್ಕಂತ ಎಲ್ಲಾ ಜೀವನದ ಪ್ರಮುಖ ಘಟ್ಟವನ್ನ ನಾವು ಸರ್ಕಾರಿ ಸೇವೆಯಲ್ಲಿ ಕೊಡ್ತೇವೆ. ಸರ್ಕಾರಿ ಸೇವೆಯಲ್ಲಿ ನಮ್ ಜೀವನನೇ ಕೊಡ್ತೀವಿ, ಸರ್ಕಾರಕ್ಕಾಗಿ ಕೊಡ್ತೀವಿ. ಸರ್ಕಾರಿ ಸೇವೆಯಲ್ಲಿ ನಮ್ ಜೀವನನ ನಾವು ಮುಡುಪಾಗಿಡ್ತೀವಿ. ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮನ್ನ NPS ನ OPS ಬಹು ಬೇಗ ಜಾರಿಗೆ ತಗೊಂಡು ಬಂದು ಎಲ್ಲಾ ನೌಕರರಿಗೆ ಒಂದು ನೆಮ್ಮದಿಯ ಜೀವನ ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ.